ಅಣ್ಣ ಅದೇ ಇವತ್ತು ಬೆಳಿಗ್ಗೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ವರ್ಲ್ಡ್ ಕಪ್ ಇಟ್ಕೊಂಡಿರೋ ತರ ಒಂದು ಫೋಟೋ ಹಾಕ್ಬಿಟ್ಟು ಕೇಕ್ ಮಾಡಿ ಅಂತ ಹೇಳಿದ್ನಲ್ಲ. ಹಾ ಸರ್, ರೆಡಿ ಇದೆ, ಬಂದು ತಗೊಂಡೋಗಿ. ರೆಡಿ ಆಗೈತೆ ಅಂತ ಗೊತ್ತು, ಆದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳೋಣ ಅಂತ. ಎಲ್ಲ ಅದನ್ನೇ ಹೇಳ್ಬೇಡಿ, ಇಲ್ಲಿ ಸುಮ್ನೆ ದುಡ್ಡು ಕೊಟ್ಬಿಟ್ಟು ಕೇಕ್ ತಗೊಂಡೋಗಿ. ಎಷ್ಟು ಇಂಡಿಯಾ ಗೆಲ್ಲುತ್ತೆ ಅಂತ ಅನ್ಕೊಂಡು ಹೇಳಿದ್ದೆ. ಇಂಡಿಯಾ ಗೆದ್ರೆ ಮಾತ್ರ ತಗೋತೀನಿ ಅಂತ ಹೇಳಿದ್ರೆ ಆರ್ಡರ್ ಕೊಡ್ಬೇಕಂದ್ರೆ ಹೇಳಿರ್ಲಿಲ್ಲ. ಹೌದು, ಒಪ್ಕೋತೀನಿ. ಆದ್ರೆ ಇವಾಗ ನೋಡಿ ಹಿಂಗಾಗೋಯ್ತಲ್ಲ, ಏನ್ ಮಾಡೋದು ಹೇಳಿ. ಇವಾಗ ನಾನು 6,000 ರೂಪಾಯಿ ಪಟಾಕಿ ತಂದ್ಬಿಟ್ಟಿದ್ದೀನಿ, ಅದನ್ನು ವಾಪಸ್ ಮಾಡ್ಬೇಕು. ಇನ್ನು ಬ್ಯಾನರ್ ಎಲ್ಲ ಮಾಡಕ್ ಆರ್ಡರ್ ಕೊಟ್ಬಿಟ್ಟಿದ್ದೀನಿ, ಅದನ್ನ ಇವಾಗ ಕ್ಯಾನ್ಸಲ್ ಮಾಡಿಸ್ಬೇಕು. ಅವನ ಹತ್ರ ಇನ್ನೆಷ್ಟು ಜಗಳ ಆಡ್ಬೇಕು ಏನೋ. ಇನ್ನು ಇಷ್ಟೆಲ್ಲ ಆದ್ಮೇಲೆ ಎಣ್ಣೆ ಇಲ್ದೆ ಮಲ್ಕೊಳಕ್ ಆಗುತ್ತಾ? ಎಣ್ಣೆ ತರಬೇಕು. ಇಷ್ಟೆಲ್ಲ ಇರ್ಬೇಕಾದ್ರೆ ನಿಮ್ಗೆ ಹೆಂಗ್ ದುಡ್ಡು ಕೊಡೋದು? ನಿಮ್ ಕತೆಗಳೆಲ್ಲ ಹೇಳ್ಬೇಡಿ, ಇಲ್ಲಿ ಸುಮ್ನೆ ಬಂದು ದುಡ್ಡು ಕೊಟ್ಬಿಟ್ಟು ಮಾತಾಡೋದು ಕೇಳಿಸ್ಕೊಡಿ ಒಂದ್ ನಿಮಿಷ. ಇವಾಗ ನಿಮ್ಗೆ ನನ್ ಬಗ್ಗೆ ನನ್ ನಂಬರ್ ಬಿಟ್ರೆ ಬೇರೆ ಏನಾದ್ರು ಡೀಟೇಲ್ಸ್ ಗೊತ್ತಾ? ಅಂದ್ರೆ ನನ್ನ ಹೆಸರು, ಕುಲ, ಗೋತ್ರ, ನಕ್ಷತ್ರ, ಅಡ್ರೆಸ್ ಗೊತ್ತಿಲ್ಲ. ಓಕೆ ಓಕೆ ಓಕೆ. ಅಂದ್ರೆ ನಾನು ಇವಾಗ ನಿಮ್ ಫೋನ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿ ಸಿಮ್ ಚೇಂಜ್ ಮಾಡ್ಬಿಟ್ಟು ನಂಬರ್ ಚೇಂಜ್ ಮಾಡ್ಬಿಟ್ರು ನಿಮ್ಗೆ ನಾನು ಯಾರು ಅಂತ ಕಂಡಿಡಿಯಕ್ಕಾಗಲ್ಲ. ಆಮೇಲೆ 2,500,000 ನೀವು ಪೊಲೀಸ್ ಕಂಪ್ಲೇಂಟ್ ಕೊಡೋ ತರನು ಕಾಣಿಸ್ತಿಲ್ಲ ನನ್ಗೆ. ತುಂಬಾ ಒಳ್ಳೆಯವ್ರ ತರ ಅನ್ಸ್ತೀರಾ. ಅದಕ್ಕೆ